ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ತೀನಿ ಅಂದ್ರೆ ಆಲೂಗಡ್ಡೆ ತವಾ ಫ್ರೈ ಡಿಫ್ರೆಂಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಎರಡು ಆಲೂಗಡ್ಡೆ ಸಿಪ್ಪಿ ಬಿಚ್ಚಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿನ್ರಿ. ಮಾಡೋದಕ್ಕೆ ರವಾ ಚಿರೋಟೆ ರವಾ ರೀ, ಧನಿಯಾ ಪೌಡ್ರ್, ಜೀರಿಗೆ ಪೌಡರ್, ಗರಂ ಮಸಾಲೆ, ಅಚ್ಕಾರದ ಪುಡಿ, ನಿಂಬೆಹಣ್ಣು, ಉಪ್ಪು, ಮಾಡೋದಕ್ಕೆ ಎಣ್ಣೆ. ನೋಡ್ರಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಇವಾಗ ನೋಡಿ ಆಲೂಗಡ್ಡೆ ಕ್ಲೀನಾಗಿ ತೊಳ್ಕೊಂಡು ಈ ಥರ ಮ್ಯಾಗಿಂದೆಲ್ಲ ಸಪ್ಪಿ ಬಿಚ್ಚಿಟ್ಟಿವ್ರಿ. ಈಗೇನು ಮಾಡ್ಬೇಕಂದ್ರೆ ಈ ಥರ ಚಿಪ್ಸಿಗೆ ಹ್ಯಾಂಗೆ ಮಾಡ್ತೀವಿ ಅದರಾಗೆ ಒಂದು ಸ್ವಲ್ಪ ದಪ್ಪ ಮೂಣೆ ತೋರಿ ಈ ಥರ ಮಾಡ್ಕೊರಿ. ಇವೆಲ್ಲ ಫಸ್ಟ್ ತೆಗೆದು ಬಿಡ್ರಿ. ರೌಂಡಾಗಿ ಕಟ್ ಮಾಡ್ಕೊರಿ. ನೋಡ್ರಿ ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ತೊಳೆದು ಈ ಥರ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕ್ರಿ. ಒರೆಸ್ಕೊಂಡು ಈಗ ನೋಡ್ರಿ ಒರೆಸ್ಕೊಂಡಿನೆಲ್ಲ ಅಷ್ಟು. ಈಗ ಮಾಡೋಣ. ಈಗ ಏನು ಮಾಡೋಣ ಅಂದ್ರೆ ಇವಾಗ ನೋಡ್ರಿ ಅಚ್ಕಾರದ ಪುಡಿ ಇಷ್ಟು ಆಲೂಗಡ್ಡೆಗೆ ಎಷ್ಟು ಆಗ್ತದೆ ಅಷ್ಟು ಅಚ್ಕಾರದ ಪುಡಿ ತೊಗೋಬೇಕ್ರಿ. ಇಷ್ಟು ಸ್ವಲ್ಪ ಧನಿಯಾ ಪೌಡ್ರು, ಜೀರಿಗೆ ಪೌಡ್ರ್ ತೊಗೋಬೇಕ್ರಿ. ಇಷ್ಟು ಸ್ವಲ್ಪ ಗರಂ ಮಸಾಲ, ಈಗೇನು ಮಾಡ್ಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಉಪ್ಪು ಹಾಕಿ ಸಾಕು. ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ, ಆಲೂಗಡ್ಡೆ ತವಾ ಫ್ರೈ ನೋಡ್ರಿ. ಈ ಬೀಜ ತಕ್ಕೊಂಡ್ರಿ. ಇನ್ನೊಂದು ಸ್ವಲ್ಪ ಹಾಕೊಂಡ್ರಿ ನಿಂಬೆ ಹಣ್ಣಿನ ರಸ. ನಾವು ವೆಜ್ ತಿಂತೀವಲ್ರಿ, ಹಾಗಾಗಿ ವೆಜ್ ತವಾ ಫ್ರೈ ಮಾಡ್ಕೊಂಡು ಆಲೂಗಡ್ಡೆ ತವಾ ಫ್ರೈ. ಇವಾಗ ನೋಡ್ರಿ ಈ ಥರ ಕಲಿಸ್ಕೊಳ್ಳೋಣ. ಈ ಹುಳಿ ಒಳಗೆ ಈ ಖಾರ, ಉಪ್ಪು, ಮಸಾಲೆ ಈ ಥರ ಕಲಿಸ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋಣ. ವೆಜ್ ತಿನ್ನೋರು ಏನಾರು ಇದ್ರೆ ಅಂದ್ರೆ ಈ ಥರ ಮಾಡ್ಕೋಬೇಕು ನಾವು. ಇವಾಗ ನೋಡ್ರಿ ಒಂದು ತಗೊಂಡು ಈ ರೀತಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಹೋಲ್ಸ್ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಎರಡು ಕಡೆ. ಈ ತಿರಿ ಮಾಡ್ಕೊಳ್ಳೋಣ. ಈಗ ಇದ್ರೊಳಗೆ ಡಿಪ್ ಮಾಡ್ಕೊಳ್ಳೋಣ. ಎಲ್ಲವಷ್ಟು ಇದೇ ಥರ ಮಾಡೋಣ. ಎಲ್ಲವಷ್ಟು ಇದೇ ಥರನೇ ಮಾಡ್ಕೊಂಡ್ರಿ. ಈಗ ನೋಡ್ರಿ ಈಗ ಈ ರೀತಿ ಹಚ್ಕೋಬೇಕು ನೋಡ್ರಿ. ಇದಕ್ಕೆ ಈ ರೀತಿ ಹುಳಿ ಮಸಾಲೆ ಒಳಗೆ ಈ ರೀತಿ ಹಚ್ಕೋಬೇಕ್ರಿ. ಇವು ಮುರಿದು ಹಚ್ಚಂಬ್ರಿ, ಏನಾಗಲ್ಲ. ನೋಡ್ರಿ ಈ ರೀತಿ ತಗೊಂಡು ಈ ರೀತಿ ಎಲ್ಲ ಇದಕ್ಕೆ ಡಿಪ್ ಮಾಡೋಣ ಮಸಾಲೆ. ಚಂದಾಗೆ ಹಚ್ಚೋಣ ಈ ಕಡೆ ಎಲ್ಲ. ಈ ರೀತಿ ಎಲ್ಲವಷ್ಟು ಹೀಗೆ ಹಚ್ಚೋಣ. ಈಗ ನೋಡ್ರಿ ಈ ರವಕ್ಕೆ ಇನ್ನೊಂದು ಚೂರು ಅಚ್ಕಾರದ ಪುಡಿ, ಇನ್ನೊಂದು ಚೂರು ಉಪ್ಪು,
ಮಿಕ್ಸ್ ಮಾಡೋಣ. ಈಗ ಮಾಡಿವಲ್ರಿ, ಈಗೇನು ಮಾಡೋಣ ಅಂದ್ರೆ ಈ ಥರ ಮಾಡಿಟ್ಕೊಂಡಿವಲ್ರಿ, ಇವು ಇದ್ರೊಳಗೆ ಡಿಪ್ ಮಾಡೋಣ. ಚೆಂದಾಗೆ ಡಿಪ್ ಮಾಡೋಣ. ಈ ರೀತಿ ಮಾಡಿ ಇಟ್ಕೊಳ್ಳೋಣ. ಇದು ನೋಡ್ರಿ, ಇವಾಗ ಈ ರೀತಿ ಮಾಡ್ಕೊಂಡಿವಲ್ಲ, ಈಗ ಒಂದೊಂದಾಗಿ ಬಿಡೋಣ. ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಟರ್ನ್ ಮಾಡೀನಿ. ಇವಾಗ ನೋಡ್ರಿ ತೆಗೆದ್ಬಿಡೋಣ. ನೋಡ್ರಿ ಫ್ರೆಂಡ್ಸ್, ಯಾವ ರೀತಿ ಮಾಡೀನಂತ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಇದೇ ರೀತಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಮಸ್ತ್ ಆಗ್ಯಾವ ನೋಡ್ರಿ. ಈ ರೀತಿ ಮಾಡ್ಕೊಂಡು ತಿನ್ರಿ. ನಿಮಗೂ ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ. ನೋಡ್ರಿ ಯಾವ ರೀತಿ ಆಗ್ಯಾವ ಅಂತ. ನೋಡ್ರಿ ಈಗ ಟೇಸ್ಟ್ ಮಾಡಂಬ್ರೆ. ಮಸ್ತ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಹುಳಿ ಖಾರ ಕ್ರಿಸ್ಪಿಯಿಂದ 2 ಆಲೂಗಡ್ಡೆಲಿಂದ ನೀವು ಈ ರೀತಿ ಸ್ನ್ಯಾಕ್ಸ್ ಅನ್ಬೋದು. ಅನ್ನ ಸಾರ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ಮಾಡ್ಕೊಂಡು ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. 100 ಟೈಮ್ಸ್ ಮ್ಯಾಗ ಹಾಕ್ಬಾರ್ದು. ಈ ರೀತಿ ಮಾಡ್ಕೊಂಡು ತಿನ್ರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ. ನೀ ತಿಂದು ನೋಡಪ್ಪ, ಲೈಕ್ ಆಗ್ಯದ. ಮಗನಿಗೂ ಇಷ್ಟ ಆಗ್ಯದ ಅಂತ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದತ್ತ. ನೀವು ಇದೇ ರೀತಿ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಈ ರೀತಿ ಮಾಡ್ಕೊಂಡು ತಿನ್ರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬಾ ಇಷ್ಟ ಆಗ್ತದೆ ನೋಡ್ರಿ. ನಮ್ಮ ಮನ್ಯಾಗೂ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗ್ಯದ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರ್ಬೇಕು ನೋಡ್ರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.